ಈಗ ನೋಡಿ, ಈ ಸೈಟ್ ಕಾಂಪೌಂಡ್ ವಾಲ್ ಎಲ್ಲಿ ಬರುತ್ತೆ ಅಲ್ಲಿಗೂ ಈ ಪಿಲ್ಲರ್ಗೂ 1.5 ಅಡಿ ಜಾಗ ಇರಬೇಕಿತ್ತು. ಸೊ ಬೇಸಿಕಲಿ 6 ಇಂಚು ವಾಲು, 1 ಫೀಟ್ ಗ್ಯಾಪು, ಆಮೇಲೆ ಆ ಪಿಲ್ಲರ್ ಬರಬೇಕಿತ್ತು. ಬಟ್ ಯಾವುದೋ ಒಂದು ಮಿಸ್ಟೇಕಿಂದ ಪ್ರಿಂಟೌಟ್ ಕೊಡಬೇಕಾದ್ರೆ ಪಿಲ್ಲರ್ ಕಾಲಮ್ಸ್ ಮಾರ್ಕಿಂಗ್ದು ಪ್ರಿಂಟೌಟ್ ಕೊಡಬೇಕಾದ್ರೆ ಮಿಸ್ಟೇಕಾಗಿ ಅದರಿಂದ ಒಂದು ಅಡಿ ಇಲ್ಲಿ ಅರ್ಧ ಅಡಿ ಈ ಕಡೆ ಬಂದಿದೆ. ಸೊ ಇವಾಗ ಇಲ್ಲಿಂದ ನಮ್ಮ ಕಾಂಪೌಂಡ್ ವಾಲ್ ಅರ್ಧ ಅಡಿ, ಮಧ್ಯಕ್ಕೆ ಅರ್ಧ ಅಡಿ, ಆಮೇಲೆ ಪಿಲ್ಲರ್ ಆ ಥರ ಆಗಿತ್ತು. ಮಧ್ಯಕ್ಕೆ ಒಂದು ಅರ್ಧ ಅಡಿ ಅಷ್ಟೇ ಜಾಗ ಇದ್ದಿರೋದು. ಸೊ ಹಿಂಗೆ ಮಾತಾಡ್ತಾ ಮೇಸನ್ ಜೊತೆ ಇದು ಮಾತು ಬಂದಾಗ ಚೆಕ್ ಮಾಡಿದ್ಮೇಲೆ ಮತ್ತೆ ಆರ್ಕಿಟೆಕ್ಟಿಗೆ ಫೋನ್ ಮಾಡಿ ಕೇಳಿ ಚೆಕ್ ಮಾಡಿದ್ರೆ ಆವಾಗ ಈ ಮಿಸ್ಟೇಕ್ ಗೊತ್ತಾಯಿತು. ಇದು ಬೇಗನೆ ಗೊತ್ತಾಗಿದ್ದು ಒಳ್ಳೆಯದಾಯಿತು. ಆಲ್ರೆಡಿ 3 ದಿವಸ ಡಿಲೇ ಆಗಿದೆ ಕೆಲಸ. ಬಟ್ ಈಗೇನಾಗಿರೋದಂದರೆ ಇವಾಗ ಇಲ್ಲಿ ಅರ್ಧ ಅಡಿ ಹಿಂಗೆ ಬರೋದ್ರಿಂದ ನೆಕ್ಸ್ಟ್ ಫ್ಲೋರ್ಸ್ ಎಲ್ಲನೂ ನಾವು ಅರ್ಧ ಅಡಿ ಮೂವ್ ಮಾಡಬೇಕಿತ್ತು. ಮುಂದಕ್ಕೆ ಈ ಕಡೆ ಬರೋ ಕಿಟಕಿ ಇದಕ್ಕೆಲ್ಲ ಪಕ್ಕದ ಸೈಟ್ ಅವ್ರು ಕನ್ಸ್ಟ್ರಕ್ಟ್ ಮಾಡಿದಾಗ ಫುಲ್ ಅಬ್ಸ್ಟ್ರಕ್ಷನ್ ಆಗಿರೋದು, ಗಾಳಿ ಬೆಳಕು ಇಲ್ದಿರಂಗೆ ಆಗಿರೋದು. ಸೊ ಈ ಥರ ಯಾವ ಸ್ಟೇಜಲ್ಲಿ ಬೇಕಾದ್ರೂ ಮಿಸ್ಟೇಕ್ಗಳು ಆಗುತ್ತೆ. ಕರೆಕ್ಷನ್ ಅನ್ನೋದು ಆಮೇಲೆ, ಬಟ್ ಮುಂಚಿತವಾಗಿ ನೀವು 1-2 ಸರಿ ಚೆಕ್ ಮಾಡಿಕೊಂಡು ಅದನ್ನು ರೆಕ್ಟಿಫೈ ಮಾಡ್ಕೊಳೋದು ಒಳ್ಳೆಯದು. ಈಗ ಇದನ್ನು ಕಾಂಕ್ರೀಟೆಲ್ಲ ಹಾಕಿದಿದ್ರೆ ಏನೂ ಮಾಡೋಕ್ಕಾಗ್ತಾಯಿರಲಿಲ್ಲ. ಈಗ ಏನಂದರೆ ಒಂದು 3 ದಿವಸ 4 ದಿವಸ ಕೆಲಸ ಡಿಲೇ ಆಗ್ತಿದೆ.